ಒಮ್ಮೆ ನನ್ನ ತಾತ ನನಗೆ ಮೊದಲಾಗಿ ಹೇಳಿದ ಮಾತು ಏನು ಗೊತ್ತಾ? ಎಂದಿಗೂ ಹಣವನ್ನು ಕೂಡಿಡಬೇಡ. ಅದನ್ನು ಕೇಳಿ ನಾನು ಬೆಚ್ಚಿಬಿದ್ದೆ. ಎಲ್ಲರೂ ಹೇಳುವುದು ಏನು? ಹಣ ಉಳಿಸು, ಭವಿಷ್ಯಕ್ಕಾಗಿ ಉಳಿಸು. ಆದರೆ ತಾತ ನಗುತ್ತಾ ಹೇಳಿದರು, ಇಲ್ಲ, ಹಣವನ್ನು ಕೇವಲ ಉಳಿಸಬೇಡ, ಅದನ್ನು ಬೆಳೆಸಲು ಕಲಿತುಕೋ. ಇದೀಗ ಅವರ ಕಥೆಯನ್ನು ಹೇಳುತ್ತೇನೆ. ಒಂದು ಸಣ್ಣ ಹಳ್ಳಿಯಲ್ಲಿ ಒಬ್ಬ ವೃದ್ಧನಿದ್ದ. ಜನರು ಅವನನ್ನು ಸೋಮಾರಿ ಎಂದು ಕರೆಯುತ್ತಿದ್ದರು. ಅವನು ಕೆಲಸ ಮಾಡುತ್ತಿರಲಿಲ್ಲ. ಪ್ರತಿದಿನವೂ ದೊಡ್ಡ ಮರದ ಕೆಳಗೆ ಕುಳಿತುಕೊಂಡು ಆಕಾಶವನ್ನು ನೋಡುತ್ತಿದ್ದ. ರಸ್ತೆಯನ್ನು ನೋಡುತ್ತಿದ್ದ, ಕನಸು ಕಾಣುತ್ತಿದ್ದ. ಅವನು ಹೇಳುತ್ತಿದ್ದ, ಒಂದು ದಿನ ನಾನು ಅಂಗಡಿ ತೆರೆಯುತ್ತೇನೆ, ಒಂದು ದಿನ ನಾನು ಹಸುಗಳನ್ನು ಖರೀದಿಸುತ್ತೇನೆ, ಒಂದು ದಿನ ನಾನು ಶ್ರೀಮಂತನಾಗುತ್ತೇನೆ. ಆದರೆ ಆ ಒಂದು ದಿನ ಎಂದಿಗೂ ಬರಲಿಲ್ಲ. ಅವನು ಕನಸು ಮಾತ್ರ ಕಂಡ, ಕೆಲಸ ಮಾಡಲಿಲ್ಲ. ಮೊದಲು ಜನರು ಅವನನ್ನು ನೋಡಿ ನಗುತ್ತಿದ್ದರು, ನಂತರ ನಗುವುದನ್ನು ಬಿಟ್ಟರು. ಅವನಿಗಾಗಿ ದುಃಖ ಪಡುವುದಷ್ಟೇ ಮಾಡಿದರು. ಅವನ ಹೆಂಡತಿ ಮನೆಯ ಎಲ್ಲ ಕೆಲಸ ಮಾಡುತ್ತಿದ್ದಳು. ಅಡುಗೆ, ತೊಳೆಯುವುದು, ಸ್ವಚ್ಛತೆ, ಕುಟುಂಬವನ್ನು ನೋಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು. ಒಂದು ಸಂಜೆ ಅವಳು ಮೃದುವಾಗಿ ಕೇಳಿದಳು, ಕನಸುಗಳು ಚೆನ್ನಾಗಿವೆ, ಆದರೆ ಕನಸುಗಳಿಂದ ಹೊಟ್ಟೆ ತುಂಬುವುದಿಲ್ಲ. ನಮಗೆ ಹಣ ಬೇಕು, ಕೆಲಸ ಬೇಕು. ವೃದ್ಧನು ತಲೆಯಾಡಿಸಿ ಹೇಳಿದ, ಒಂದು ದಿನ ನಾನು ದಾರಿ ಕಂಡುಕೊಳ್ಳುತ್ತೇನೆ. ದಿನಗಳು ಕಳೆಯಿತು, ತಿಂಗಳುಗಳು ಕಳೆದವು, ವರ್ಷಗಳು ಹೋಯಿತು. ಜೀವನ ಕಷ್ಟವಾಯಿತು, ಆಹಾರ ಕಡಿಮೆ ಆಯಿತು, ಹಣ ಬಹುತೇಕ ಮುಗಿಯಿತು. ಒಂದು ರಾತ್ರಿ ಅವನ ಚಿಕ್ಕ ಮೊಮ್ಮಗ ಅವನ ಬಳಿಗೆ ಬಂದು ಮೃದುವಾಗಿ ಕೇಳಿದ, ತಾತ, ನಮ್ಮ ಬಳಿ ರೊಟ್ಟಿ ಇದೆಯಾ? ಅಜ್ಜಿ ಅಲಮಾರಿಯನ್ನು ತೆರೆದಳು. ಅದು ಖಾಲಿಯಾಗಿತ್ತು. ರೊಟ್ಟಿ ಇಲ್ಲ, ಅಕ್ಕಿ ಇಲ್ಲ, ಏನೂ ಇಲ್ಲ. ಆ ಕ್ಷಣದಲ್ಲಿ ವೃದ್ಧನ ಹೃದಯ ನೋವಿನಿಂದ ತುಂಬಿತು. ಅವನ ಕಣ್ಣಲ್ಲಿ ಕಣ್ಣೀರು ತುಂಬಿತು. ಅವನು ಅರ್ಥ ಮಾಡಿಕೊಂಡ, ಕನಸುಗಳು ಒಳ್ಳೆಯವು, ಆದರೆ ಕನಸು ಮಾತ್ರ ಕುಟುಂಬವನ್ನು ಉಳಿಸುವುದಿಲ್ಲ. ಆ ರಾತ್ರಿ ಅವನಿಗೆ ನಿದ್ರೆ ಬರಲಿಲ್ಲ. ಹಸಿದ ಹೊಟ್ಟೆ, ಭಾರವಾದ ಮನಸ್ಸು. ಮುಂದಿನ ಬೆಳಗ್ಗೆ ಅವನು ಮೊದಲ ಬಾರಿಗೆ ಕೆಲಸ ಹುಡುಕಲು ಹೊರಟ. ಅವನು ಹೊಲದಲ್ಲಿ ಕೂಲಿ ಕೆಲಸ ಮಾಡತೊಡಗಿದ. ಬಿಸಿಲು ತುಂಬ ಕಠಿಣವಾಗಿತ್ತು. ಭೂಮಿ ಒಣಗಿತ್ತು. ಅವನು ಗಂಟೆಗಳ ಕಾಲ ದುಡಿದ. ಭಾರವಾದ ಸಾಧನೆಗಳನ್ನು ಎತ್ತಿದ. ಅವನ ಬೆನ್ನು ನೋಯಿತು, ಪಾದಗಳು ಸುಟ್ಟವು, ಕೈಗಳು ಗಟ್ಟಿಯಾದವು. ಪ್ರತಿ ರಾತ್ರಿ ಅವನು ದಣಿದು ಮನೆಗೆ ಬರುತ್ತಿದ್ದ. ಕೆಲವೊಮ್ಮೆ ಬೇಳೆ, ಕೆಲವೊಮ್ಮೆ 1 ಅಥವಾ 2 ರೊಟ್ಟಿಗಳು ಅಷ್ಟೇ. ಮೊಮ್ಮಗ ಕೇಳುತ್ತಿದ್ದ, ತಾತ, ಇಂದು ಎಷ್ಟು ಹಣ ಸಿಕ್ಕಿತು? ವೃದ್ಧನು ತನ್ನ ಸಣ್ಣ ಆದಾಯವನ್ನು ತೋರಿಸಿ ಹೇಳುತ್ತಿದ್ದ, ಸ್ವಲ್ಪ ಮಾತ್ರ ಇದೆ, ಆದರೆ ಏನೋ ಇದೆ. ಆದರೆ ಬೇಗನೆ ಅವನು ಮತ್ತೊಂದು ಸತ್ಯ ತಿಳಿದುಕೊಂಡ. ಹಣ ಉಳಿಸುವುದು ಅಸಾಧ್ಯವೆಂದು ಕಾಣಿಸಿತು. ಒಂದು ದಿನ ಹಳ್ಳಿಯ ಅಂಗಡಿಯಲ್ಲಿ ಕೆಲವರು ಮಾತನಾಡುತ್ತಿದ್ದರು. ಒಬ್ಬನು ಜೋರಾಗಿ ಹೇಳಿದ, ಹಣ ಉಳಿಸುವುದು ರಹಸ್ಯ. ಹಣ ಉಳಿಸಿದರೆ ಭದ್ರತೆ ಸಿಗುತ್ತದೆ. ಆ ಮಾತು ವೃದ್ಧನ ಮನಸ್ಸಿನಲ್ಲಿ ಉಳಿಯಿತು. ಆ ರಾತ್ರಿ ಅವನು ಒಂದು ಗಾಜಿನ ಜಾಡಿಯನ್ನು ತೆಗೆದುಕೊಂಡು ಹಾಸಿಗೆಯ ಕೆಳಗೆ ಇಟ್ಟನು. ಪ್ರತಿ ವಾರವೂ ಕೆಲವು ನಾಣ್ಯವನ್ನು ಅದರಲ್ಲಿ ಹಾಕುತ್ತಿದ್ದ. ಆ ನಾಣ್ಯದ ಶಬ್ದ ಅವನಿಗೆ ನೆಮ್ಮದಿಯನ್ನು ನೀಡುತ್ತಿತ್ತು. ಆದರೆ ಹಣ ಉಳಿಸುವುದು ಸುಲಭವಾಗಿರಲಿಲ್ಲ. ಅವನು ಹರಿದ ಚಪ್ಪಲಿಯನ್ನು ಧರಿಸುತ್ತಿದ್ದ. ಹೊಸ ಬಟ್ಟೆಯನ್ನು ಖರೀದಿಸಲಿಲ್ಲ. ಅವರು ಕಡಿಮೆ ಆಹಾರ ತಿನ್ನುತ್ತಿದ್ದರು. ಕೆಲವೊಮ್ಮೆ ತಟ್ಟೆಗಳೂ ಖಾಲಿಯಾಗಿ ಇರುತ್ತಿದ್ದವು. ಆದರೂ ಅವನು ನಾಣ್ಯಗಳನ್ನು ಉಳಿಸುತ್ತಿದ್ದ. ಅಜ್ಜಿ ಕೇಳಿದಳು, ನಾವು ಹಸಿದಿದ್ದಾಗ ಈ ಹಣದ ಉಪಯೋಗ ಏನು? ವೃದ್ಧನು ಹೇಳಿದ, ಒಂದು ದಿನ ನಿನಗೆ ಅರ್ಥವಾಗುತ್ತದೆ. ತಿಂಗಳುಗಳು ಕಳೆದವು. ಜಾಡಿ ತುಂಬಿತು. ವೃದ್ಧನಿಗೆ ಹೆಮ್ಮೆ ಆಯಿತು. ಅವನು ಸುರಕ್ಷಿತನೆಂದು ಭಾವಿಸಿದ. ಭವಿಷ್ಯಕ್ಕೆ ಸಿದ್ಧನೆಂದುಕೊಂಡ. ಒಂದು ದಿನ ಅವರು ಮಾರುಕಟ್ಟೆಗೆ ಹೋದರು. ವೃದ್ಧನು ಜಾಡಿಯ ಹಣವನ್ನು ಮೇಜಿನ ಮೇಲೆ ಇಟ್ಟು ಹೇಳಿದ, ನನಗೆ 3 ಚೀಲ ಜೋಳ ಬೇಕು. ಅಂಗಡಿಯವನು ಹಣ ಎಣಿಸಿ ತಲೆಯಾಡಿಸಿದ. ಬೆಲೆ ಏರಿದೆ. ಈ ಹಣಕ್ಕೆ 1.5 ಚೀಲ ಮಾತ್ರ ಸಿಗುತ್ತದೆ. ವೃದ್ಧನು ಬೆಚ್ಚಿಬಿದ್ದ. ಹಣದ ಮೌಲ್ಯ ಕಡಿಮೆ ಆಯಿತು. ವಸ್ತುಗಳು ದುಬಾರಿಯಾದವು. ಇನ್ಫ್ಲೇಷನ್ನ ಬಿಸಿ ವೃದ್ಧನಿಗೆ ತಟ್ಟಿತು. ಒಂದು ಸಂಜೆ ವೃದ್ಧನು ಮನೆಯ ಹೊರಗೆ ಮೌನವಾಗಿ ಕುಳಿತಿದ್ದ. ಅವನು ತನ್ನ ನೆರೆಹೊರೆಯವನನ್ನು ನೋಡಿದ. ಒಬ್ಬನು ಮೊಟ್ಟೆಗಳನ್ನು ಹೊತ್ತುಕೊಂಡು ಹೋಗುತ್ತಿದ್ದ. ಇನ್ನೊಬ್ಬನು ಹಾಲು ಹೊತ್ತುಕೊಂಡು ಹೋಗುತ್ತಿದ್ದ. ಅವರು ಶಾಂತವಾಗಿದ್ದರು, ಭಯವಿಲ್ಲದಂತೆ ಕಾಣುತ್ತಿದ್ದರು. ಆಗ ಅವನಿಗೆ ಒಂದು ಸಣ್ಣ ಆಲೋಚನೆ ಬಂದಿತು. ಬಹಳ ಸಣ್ಣದು, ಆದರೆ ಆಲೋಚನೆಗಳು ಬೀಜಗಳಂತೆ. ಅವನು ಮೊಮ್ಮಗನ ಕಡೆ ನೋಡುತ್ತಾ ಹೇಳಿದ, ನಾವು ಕೋಳಿಗಳನ್ನು ಖರೀದಿಸಿದರೆ ಹೇಗೆ? ಈ ಬಾರಿ ಅವನು ಒಂದು ದಿನ ಎಂದು ಕಾಯಲಿಲ್ಲ. ಈ ಬಾರಿ ಅವನು ಕೆಲಸಕ್ಕೆ ಕೈ ಹಾಕಿದ. ತಾನು ಉಳಿಸಿದ ಹಣಗಳಿಂದ ಕೆಲವು ಸಣ್ಣ ಕೋಳಿಗಳನ್ನು ಖರೀದಿಸಿದ. ಮೊಮ್ಮಗ ಸಂತೋಷದಿಂದ ಓಡಾಡುತ್ತಾ ಹೇಳಿದ, ತಾತ, ಈಗ ನಮ್ಮದೇ ಮೊಟ್ಟೆ ಕಾರ್ಖಾನೆ ಇದೆ ಎಂದ. ಮೊದಲು 1 ಮೊಟ್ಟೆ ಸಿಕ್ಕಿತು, ನಂತರ 2. ಸ್ವಲ್ಪವನ್ನು ತಿಂದರು, ಸ್ವಲ್ಪವನ್ನು ಮಾರಿದರು. ಆ ಹಣದಿಂದ ಮತ್ತೊಂದು ಕೋಳಿ ಖರೀದಿಸಿದರು, ಹಾಗೆಯೇ ಇನ್ನೊಂದು. ನಿಧಾನವಾಗಿ ಕೋಳಿಗಳು ಹೆಚ್ಚಾದವು. ನಿಧಾನವಾಗಿ ಹಣವು ಹೆಚ್ಚಾಯಿತು. ವೃದ್ಧನು ಒಂದು ಚಿಕ್ಕ ಪುಸ್ತಕದಲ್ಲಿ ಲೆಕ್ಕ ಬರೆಯಲು ಪ್ರಾರಂಭಿಸಿದ. ಪ್ರತಿ ಮೊಟ್ಟೆಯ ಮಾರಾಟವನ್ನು ದಾಖಲಿಸುತ್ತಿದ್ದ.
ಪ್ರತಿ ನಾಣ್ಯವನ್ನು ಎಣಿಸುತ್ತಿದ್ದ. ಶೀಘ್ರದಲ್ಲೇ ನೆರೆಹೊರೆಯವರು ಅವನಿಂದ ಮೊಟ್ಟೆ ಖರೀದಿಸಲು ಬರತೊಡಗಿದರು. ಮನೆ ಮತ್ತೆ ಆಶೆಯಿಂದ ತುಂಬಿತು. ವೃದ್ಧನು ಹೆಚ್ಚು ಸಂತೋಷಗೊಂಡ. ಈಗ ಅವನು ಕೇವಲ ಬದುಕಿನಲ್ಲಿ ಕೆಲಸ ಮಾಡುತ್ತಿರಲಿಲ್ಲ, ತನ್ನ ಭವಿಷ್ಯಕ್ಕಾಗಿ ಕೆಲಸ ಮಾಡುತ್ತಿದ್ದ. ಒಂದು ದಿನ ಅವನ ಕೈಯಲ್ಲಿ ಒಂದು ಮೊಟ್ಟೆ ಹಿಡಿದು ಹೇಳಿದ, ಈ ಮೊಟ್ಟೆ ಹಣದ ಜಾಡಿಗಿಂತ ಹೆಚ್ಚು ಶಕ್ತಿಶಾಲಿ. ಹಣ ಮುಗಿಯಬಹುದು, ಹಣದ ಮೌಲ್ಯ ಕಡಿಮೆ ಆಗಬಹುದು, ಆದರೆ ಹಣವನ್ನು ಸರಿಯಾಗಿ ಬಳಸಿದರೆ ಅದು ಜೀವನದಂತೆ ಬೆಳೆಯುತ್ತದೆ. ನಾನು ಒಂದು ದೊಡ್ಡ ಪಾಠ ಕಲಿತೆ. ಹಣವನ್ನು ಕೇವಲ ಉಳಿಸಬೇಡ, ಅದನ್ನು ಬೆಳೆಯಲು ಕಲಿತುಕೋ. ಹಣ ಉಳಿಸುವುದು ಕೈಯಲ್ಲಿ ನೀರನ್ನು ಹಿಡಿದಿಟ್ಟಂತೆ, ಅದು ನಿಧಾನವಾಗಿ ಜಾರಿ ಹೋಗುತ್ತದೆ. ಆದರೆ ಹಣದಿಂದ ಏನಾದರೂ ನಿರ್ಮಿಸಿದರೆ ಅದು ದೊಡ್ಡದಾಗುತ್ತದೆ. ಇದೇ ಅವನ ಜೀವನದ ದೊಡ್ಡ ಪಾಠ. ಇಂದು ನಾನು ಅದನ್ನೇ ನಿಮ್ಮ ಜೊತೆ ಹಂಚಿಕೊಳ್ಳುತ್ತಿದ್ದೇನೆ. ಹಣವನ್ನು ಕೇವಲ ಉಳಿಸಬೇಡಿ, ಹೂಡಿಕೆ ಮಾಡಿ ಬೆಳೆಯಿರಿ. ಸಣ್ಣ ಆರಂಭವು ನಿಮ್ಮ ಜೀವನವನ್ನು ಬದಲಾಯಿಸಬಹುದು.